ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾಧೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ವ್ಯಾಸಾಯ ಅಪ್ರತಿಮೇತಿಹಾಸರಚನೋಲ್ಲಾಸಾಯ ದುರ್ವಾದಿನಾಂ ತ್ರಾಸಾಯಾಸಕರಾಯ ಸತ್ಸುಕೃತವಿಶ್ವಾಸಾಯ ದೋಷದ್ವಿಷೇ ಭಾಸಾಯಾಮುನರಮ್ಯತೋಯ ಸದೃಶಯಾಸಾಯ ಮಾಸೇವಿನೆ ದಾಸಾಯ ಭಯದಾಯ ಮಧ್ವಗುರುಹೃದ್ವಾಸಾಯ ತುಭ್ಯಂ ನಮಃ. ಪ್ರಾರ್ಥಿತಾಭಿಷ್ಟಸಂತಾನಃ ಪ್ರತ್ಯರ್ಥಿಮದಭಂಜನಃ ಶ್ರೀನಾಥತೀರ್ಥ ಗುರುರಾಟ್ ಈಪ್ಸಿತಾರ್ಥ ಪ್ರದೋಸ್ತುನಃ. ಶ್ರೀನಾಥತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಭವ್ಯವಾದಂತಹ ಜೀವನ ಚರಿತ್ರೆ. ವ್ಯಾಸರಾಜ ಗುರು ಸಾರ್ವಭೌಮರ ನಂತರದಲ್ಲಿ ಪೀಠವನ್ನಾಳಿದಂತಹ ಶ್ರೀನಿವಾಸ ತೀರ್ಥರು ಇಬ್ಬರಿಗೆ ಅವರು ಸನ್ಯಾಸಾಶ್ರಮವನ್ನು ಕೊಡ್ತಾರೆ. ಅವರ ಶಿಷ್ಯರು ರಾಮತೀರ್ಥರು. ಶ್ರೀನಿವಾಸ ತೀರ್ಥರ ಶಿಷ್ಯರು ರಾಮತೀರ್ಥರು. ರಾಮತೀರ್ಥರು ಇಬ್ಬರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟರು. ಒಬ್ಬರು ಶ್ರೀಧರ ತೀರ್ಥರು ಅಂತ, ಇನ್ನೊಬ್ಬರು ಲಕ್ಷ್ಮೀಕಾಂತ ತೀರ್ಥರು ಅಂತ. ಆ ಶ್ರೀಧರ ತೀರ್ಥರ ಪರಂಪರೆಯೇ ಕುಂದಾಪುರ ವ್ಯಾಸರಾಯರ ಮಠ ಅಂತ ಅದು ಪ್ರಖ್ಯಾತಿಯಾಯಿತು. ಲಕ್ಷ್ಮೀಕಾಂತ ತೀರ್ಥರ ಪರಂಪರೆ ಅದು ಸೋಸಲೆ ವ್ಯಾಸರಾಯರ ಮಠ ಅಂತ ಪ್ರಖ್ಯಾತಿಯಾಯಿತು. ಲಕ್ಷ್ಮೀಕಾಂತ ತೀರ್ಥರ ಶಿಷ್ಯರಾಗಿ ಶ್ರೀಪತಿ ತೀರ್ಥರು, ಅವರ ಶಿಷ್ಯರಾಗಿ ವ್ಯಾಸರಾಜ ಮಠದ ಸಂಪ್ರದಾಯ ಪ್ರವರ್ತಕರು ಅಂತ ಲೋಕದಲ್ಲಿ ಪ್ರಖ್ಯಾತರಾದ ಕಂಬಾಲೂರು ರಾಮಚಂದ್ರ ತೀರ್ಥರು ಬಂದರು. ಅವರ ಶಿಷ್ಯರಾಗಿ ಲಕ್ಷ್ಮೀ ವಲ್ಲಭ ತೀರ್ಥರು, ಅವರ ಶಿಷ್ಯರಾಗಿ ಲಕ್ಷ್ಮೀನಾಥ ತೀರ್ಥರು, ಅವರ ಶಿಷ್ಯರಾಗಿ ಲಕ್ಷ್ಮೀಪತಿ ತೀರ್ಥರು, ಅವರ ಶಿಷ್ಯರಾಗಿ ಬಂದವರು ಲಕ್ಷ್ಮೀನಾರಾಯಣ ತೀರ್ಥರು, ಲಕ್ಷ್ಮೀನಾರಾಯಣ ತೀರ್ಥರ ಶಿಷ್ಯರಾಗಿ ಬಂದವರು ರಘುನಾಥ ತೀರ್ಥರು. ಅವರನ್ನು ಶೇಷಚಂದ್ರಿಕಾಚಾರ್ಯರು ಅಂತ ಕರೀತಾರೆ. ಅವರ ಶಿಷ್ಯರಾಗಿ ಬಂದವರು ಭಾಷ್ಯದೀಪಿಕಾಚಾರ್ಯರು ಅಂತ ಲೋಕದಲ್ಲಿ ಪ್ರಖ್ಯಾತರಾದ ಜಗನ್ನಾಥ ತೀರ್ಥರು. ಆ ಜಗನ್ನಾಥ ತೀರ್ಥರ ಶಿಷ್ಯರಾಗಿ ಬಂದವರೇ ಶ್ರೀನಾಥ ತೀರ್ಥರು. ಎಂಥ ಅಪೂರ್ವವಾಗಿರ್ತಕ್ಕಂತಹ ಪರಂಪರೆ ಅದು. ರಘುನಾಥ ತೀರ್ಥರ ಪ್ರಶಿಷ್ಯರು, ಜಗನ್ನಾಥ ತೀರ್ಥರ ಶಿಷ್ಯರಾಗಿ ಬಂದವರು ಶ್ರೀನಾಥ ತೀರ್ಥರು. ರಘುನಾಥ ತೀರ್ಥರನ್ನು ನಾವು ಶೇಷಚಂದ್ರಿಕಾಚಾರ್ಯರು ಅಂತ ಕರೀತೇವೆ. 55 ವರ್ಷಗಳ ಕಾಲ ಪೀಠವನ್ನಾಳಿದಂಥ ಮಹಾನುಭಾವರು. 1700ರಿಂದ 1755ರವರೆಗೆ ವಿಜಯದಾಸರ ಸಮಕಾಲೀನರಾಗಿದ್ದ ಮಹಾನುಭಾವರು. 120 ವರ್ಷಗಳ ಕಾಲ ತುಂಬು ಜೀವನವನ್ನು ನಡೆಸಿದಂಥ ಮಹಾನುಭಾವರು ಶೇಷಚಂದ್ರಿಕಾಚಾರ್ಯರು ಅಂತ ಕರೆಸಿಕೊಳ್ಳುವ ರಘುನಾಥ ತೀರ್ಥರು. ದಶಮೋ ಮತ್ಸಮೋ ಭವೇತ್ ಅಂತ ವ್ಯಾಸರಾಜರು ನನ್ನ ನಂತರದಲ್ಲಿ ಬರುವಂಥ 10ನೇ ಪೀಠಾಧಿಪತಿ ನನಗೆ ಸಮನಾಗಿರ್ತಾನೆ ಎನ್ನುವ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಮ್ಮ ಪರಂಪರೆಯಲ್ಲಿ ವ್ಯಾಸರಾಜರ ಅವತಾರವೇ ಶೇಷಚಂದ್ರಿಕಾಚಾರ್ಯರು ಅಂತ ಬಲವಾಗಿ ನಂಬಿರುವಂತಹ ಸಿದ್ಧಾಂತವಿದೆ. ವ್ಯಾಸರಾಜರು ಉಳಿಸಿದ್ದಂತಹ ಚಂದ್ರಿಕಾ ಗ್ರಂಥವನ್ನು ಪರಿಪೂರ್ಣ ಮಾಡಿದವರು ಎನ್ನುವುದು ಇವರಿಗೆ ವಿಶೇಷ. ಹಾಗಾಗಿ ಶೇಷಚಂದ್ರಿಕಾಚಾರ್ಯರು ಅಂತ ಶೇಷವಾಗಿ ಉಳಿದಿದ್ದಂತಹ ಚಂದ್ರಿಕಾ ಗ್ರಂಥವನ್ನು ಪರಿಪೂರ್ಣವಾಗಿ ಅದನ್ನು ಮುಗಿಸಿದವರು ಎನ್ನುವುದು ವಿಶೇಷ. ಇನ್ನೊಂದು ಸೋಜಿಗದ ಸಂಗತಿ ಏನು ಅಂದರೆ, ವ್ಯಾಸರಾಜರ ವಿದ್ಯಾಗುರುಗಳು ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಶ್ರೀಪಾದರಾಜರ ಮೂಲ ಹೆಸರದು. ಇಲ್ಲಿ ಅಷ್ಟೇ ಶೇಷಚಂದ್ರಿಕಾಚಾರ್ಯರ ಗುರುಗಳು ಅವರು ಲಕ್ಷ್ಮೀನಾರಾಯಣ ತೀರ್ಥರೇ. ಹಾಗಾಗಿ ಅವೆರಡೂ ಕೂಡ ಸೋಜಿಗದ ಸಂಗತಿ ನಾವು ನೋಡಬಹುದು. ವಿಶೇಷ ರಘುನಾಥ ತೀರ್ಥರ ಒಂದು ಅಪೂರ್ವವಾಗಿರ್ತಕ್ಕಂಥ ಸಾಹಿತ್ಯ. ಅವರು ರಚಿಸಿದಂಥ ಬೃಹತಿ ಸಹಸ್ರ, ಅದಕ್ಕೆ ತತ್ವಸಾರ ಅನ್ನುವಂಥ ಟಿಪ್ಪಣಿ ಅಪೂರ್ವವಾದದ್ದು. ತಂತ್ರಸಾರ ಸಂಗ್ರಹಕ್ಕೆ ತತ್ವಕರ್ಣಿಕಾ ಅನ್ನುವಂಥ ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೆ. ಅಪೂರ್ವ ಗ್ರಂಥಗಳನ್ನು ಲೋಕಕ್ಕೆ ಕೊಟ್ಟಂಥ ಕೀರ್ತಿ. 55 ವರ್ಷಗಳ ಕಾಲ ಪೀಠವನ್ನಾಳಿದವರು. ವ್ಯಾಸರಾಜರ ತದನಂತರದಲ್ಲಿ ಅತಿ ಹೆಚ್ಚು ಕಾಲ ಪೀಠವನ್ನಾಳಿದ ಕೀರ್ತಿ ಅದು ರಘುನಾಥ ತೀರ್ಥರಿಗೆ ಸಲ್ಲುತ್ತೆ. ಅಂತಹ ಅಪೂರ್ವವಾದದ್ದು. ಬೇಲೂರಿನ ಚನ್ನಕೇಶವನ ದೇವಸ್ಥಾನದಲ್ಲಿ ದಿಕ್ಕಿರುವಂತಹ ಒಂದು ತಾಮ್ರ ಶಾಸನ. ರಘುನಾಥ ತೀರ್ಥರಿಗೆ ಶ್ರೀರಂಗದೇವ ತಾನು ಶಂಭುಗ ಅನ್ನುವಂಥ ಗ್ರಾಮವನ್ನು ಅವದಾನವಾಗಿ ಕೊಟ್ಟ ಅನ್ನುವುದು ನಮಗೆ ತಿಳಿದು ಬರುತ್ತದೆ. ಜೊತೆಗೆ ಕುಂಭಕೋಣದಲ್ಲಿ ವ್ಯಾಸರಾಯರ ಮಠ ಇದೆ. ಅಲ್ಲಿ ಕಡಗೋಲು ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ರಘುನಾಥ ತೀರ್ಥರು ತಾವು ಉಡುಪಿ ಯಾತ್ರೆಯನ್ನು ಮಾಡಿದ್ದರ ಕುರುಹಾಗಿ ತಾವೇ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡಿದಂತಹ ಕಡಗೋಲು ಕೃಷ್ಣ ಅನ್ನುವುದು ಅದು ಪ್ರತೀತಿ ಇದೆ, ವಿಶೇಷ. ಹಾಗಾಗಿ ಅವರು ಅಂತಹ ಮಹಾನುಭಾವರು. ಅವರ ಕರಕಮಲ ಸಂಜಾತರಾಗಿ ಅರಳಿದವರೇ ಜಗನ್ನಾಥ ತೀರ್ಥರು. ಅವರ ವಿಶೇಷ 2 ಗ್ರಂಥಗಳು, ಸೂತ್ರದೀಪಿಕಾ, ಭಾವದೀಪಿಕಾ ಅಂತ 2 ಗ್ರಂಥ. ಅವೆರಡು ದೀಪಿಕಾ ಅನ್ನುವ ಗ್ರಂಥಗಳನ್ನು ರಚನೆ ಮಾಡಿದರು. ಅದರಿಂದ ಅವರನ್ನು ಭಾಷ್ಯದೀಪಿಕಾಚಾರ್ಯರು ಅಂತ ಅವರನ್ನು ಕರೀತಾರೆ. 15 ವರ್ಷಗಳ ಕಾಲ ಪೀಠವನ್ನಾಳಿದಂತಹ ಕೀರ್ತಿ ಅವರ ಖಾತೆಗೆ ಸಲ್ತದೆ. ಜಗನ್ನಾಥ ತೀರ್ಥರ ಅಪೂರ್ವವಾಗಿರ್ತಕ್ಕಂತಹ ಮಹಿಮೆಯದು. ತುರಷ್ಕರು ಅವರನ್ನು ಬೆನ್ನಟ್ಟಿದ್ದ ಕಾಲದಲ್ಲಿ
ತುರಷ್ಕರು ಬೆನ್ನಟ್ಟಿದ್ದ ಕಾಲದಲ್ಲಿ ಕಾವೇರಿ ಪ್ರವಾಹದಲ್ಲಿ ದೇವರ ಪೆಟ್ಟಿಗೆಯನ್ನು ಬೆನ್ನಮೇಲಿಟ್ಟುಕೊಂಡು ಧುಮುಕಿ 20 ಮೈಲಿ ದೂರದಷ್ಟು ಅನಾಯಾಸವಾಗಿ ಈಜಿ ಆ ಸಂಸ್ಥಾನದ ಪ್ರತಿಮೆಗಳನ್ನು ರಕ್ಷಣೆ ಮಾಡಿದಂಥ ಕೀರ್ತಿ ಜಗನ್ನಾಥ ತೀರ್ಥರಿಗೆ ಸಲ್ತದೆ. ಅವತ್ತವರು ರಕ್ಷಣೆ ಮಾಡಿದ್ದು ಇವತ್ತು ನಮಗೆ ವಿಶೇಷವಾಗಿರ್ತಕ್ಕಂಥ ಪ್ರತಿಮೆಗಳು ಕಾಣಲಿಕ್ಕೆ ಸಿಗ್ತವೆ. ಹಾಗಾಗಿ ಅವರು ಕೋಲಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಉತ್ತರ ಪಿನಾಕಿನಿ ತೀರದ ವರವೇಣಿ ಗ್ರಾಮದವರು. ಇಲ್ಲಿ ಕಲಗೇರಿ, ಕೇಶವಗಿರಿ, ನಂದಗಿರಿ, ಬ್ರಹ್ಮಗಿರಿ, ಇಭಗಿರಿ ಅಂತ 5 ಗಿರಿಗಳು, ಅದರಲ್ಲಿ ಹುಟ್ಟುವಂಥ ಉತ್ತರ ಪಿನಾಕಿನಿ ನದಿ, ದಕ್ಷಿಣ ಪಿನಾಕಿನಿ, ಅರ್ಕಾವತಿ, ಕುಮದ್ವತಿ ಮತ್ತು ಕ್ಷೀರನದಿ ಅಂತ ಪಂಚನದಿಗಳ ತೀರದಲ್ಲಿ ಶ್ರೀನಿವಾಸಪುರ. ಆ ಶ್ರೀನಿವಾಸಪುರದವರು ವಿಶೇಷವಾಗಿ ಮಹಾನುಭಾವರು. ಅವರ ರಚನೆ ಮಾಡಿದಂಥ ಸೂತ್ರದೀಪಿಕಾ, ಭಾವದೀಪಿಕಾ ಅತ್ಯಪೂರ್ವವಾಗಿರ್ತಕ್ಕಂಥ ಗ್ರಂಥಗಳು. ಅದು ಟೀಕಾಕೃತ್ಪಾದರ ಮತ್ತು ಆಚಾರ್ಯರ ಗ್ರಂಥಗಳಿಗೆ ನಿಜವಾದ ಅರ್ಥದಲ್ಲಿ ಕೈದೀವಿಗೆಯಾಗಿದೆ. ಇಂಥ ಮಹಾನುಭಾವರು ಇವರ ಕರಕಮಲ ಸಂಜಾತರಾಗಿ ಅರಳಿದವರೇ ಶ್ರೀನಾಥ ತೀರ್ಥ ಶ್ರೀಪಾದಂಗಳವರು. 10 ವರ್ಷಗಳ ಕಾಲ ಪೀಠವನ್ನಾಳಿದಂಥ ಮಹಾನುಭಾವರು. ಇವರ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸಾಚಾರ್ಯರು ಅಂತ. ಇವರ ತಂದೆ ವೇದವ್ಯಾಸಾಚಾರ್ಯರು ಅಂತ, ತಾಯಿ ರಾಧಾಬಾಯಿ. ಇವರಿಗೆ ಮೊದಲು ಸುಮಾರು ಜನ ಮಕ್ಕಳಿದ್ದರಂತೆ, 3-4 ಜನ ಮಕ್ಕಳಾದರು. ಯಾವ ಮಕ್ಕಳು ಉಳಿಯಲಿಲ್ಲ. ಮಕ್ಕಳು ಹುಟ್ಟೋದು ಸಾಯೋದು ಆಗ್ತಿತ್ತು. ಹಾಗಾಗಿ ಅವರಿಗೆ ಬಹಳ ಬೇಜಾರಾಯಿತಂತೆ. ಅವರ ಕುಲದೈವ, ಮನೆದೈವ, ಮನದೈವ ತಿರುಪತಿ ತಿಮ್ಮಪ್ಪನನ್ನು ಹೋಗಿ ಸೇವೆ ಮಾಡ್ತಾರೆ. ತಿರುಪತಿ ತಿಮ್ಮಪ್ಪನನ್ನು ಅವರು ಸೇವೆ ಮಾಡಿದ್ದರ ಪ್ರತಿಫಲವಾಗಿ ಇವರು ಹುಟ್ಟಿ ಬಂದರು. ಹಾಗಾಗಿ ಅವರಿಗೆ ಶ್ರೀನಿವಾಸ ಅಂತಲೇ ಪೂರ್ವಾಶ್ರಮದಲ್ಲಿ ಹೆಸರಿಟ್ಟಿದ್ದರು. ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಅವತಾರ ಮಾಡಿದ ಮಗು ಅಂತ ಶ್ರೀನಿವಾಸಾಚಾರ್ಯ ಅನ್ನುವುದನ್ನೇ ಅವರಿಗೆ ಹೆಸರನ್ನಾಗಿ ಇಡುತ್ತಾರೆ. ಅವರು ಪಯೋವ್ರತಾದಿಗಳನ್ನು ಮಾಡಿದ್ರಂತೆ. ಪಯೋವ್ರತ ಮಾಡಿ ಹಾಗೆ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಮಹಾನುಭಾವರು ಅವತಾರ ಮಾಡುವಾಗ ಸುಮ್ಮನೆ ಅವತಾರ ಮಾಡಿ ಬರುವುದಿಲ್ಲ. ಮಹಾನುಭಾವರು ಅವತಾರ ಮಾಡಿ ಬರಬೇಕಾದ್ರೆ ಅದರ ಹಿಂದೆ ಅಗಾಧವಾಗಿರ್ತಕ್ಕಂಥ ತಪಸ್ಸು, ಅಗಾಧವಾದ ಸಾಧನೆ ಇರ್ತದೆ. ಅಲ್ಲಿ ಪಯೋವ್ರತವನ್ನು ಮಾಡಿದರು, ಶ್ರೀನಿವಾಸನನ್ನು ಅರ್ಚನೆ ಮಾಡಿದರು. ಸುಮಾರು ದಿನಗಳ ಕಾಲ ಏಕಾಂತ ರೀತಿಯಲ್ಲಿ ಶ್ರೀನಿವಾಸನ ಸೇವೆ ಮಾಡಿದ್ದರ ಪ್ರತಿಫಲ ಅವರಿಗೆ ಶ್ರೀನಿವಾಸಾಚಾರ್ಯರು ಅವತಾರ ಮಾಡಿ ಬಂದರು. ಅವರು ಸಕಾಲಕ್ಕೆ ಅವರಿಗೆಲ್ಲ ಸಂಸ್ಕಾರಗಳು ಆಯಿತು. ಜಾತಕರಣ, ನಾಮಕರಣ, ಉಪನಯನಾದಿ ಸಂಸ್ಕಾರ ಆದ ಮೇಲೆ ರುಕ್ಮಿಣೀ ದೇವಿ ಅಂತ ಒಬ್ಬ ಸತ್ಕುಲ ಪ್ರಸೂತೆಯಾದ ಹೆಣ್ಣು ಮಗಳನ್ನು ತಂದು ಅವರಿಗೆ ಮದುವೆ ಮಾಡ್ತಾರೆ. ರುಕ್ಮಿಣೀ ದೇವಿ ಅಂತ ಸುಮಾರು ಜನ ಮಕ್ಕಳಾಗ್ತಾರೆ, ಅನೇಕ ಮಕ್ಕಳಾಗ್ತಾರೆ. ಶ್ರೀನಾಥ ತೀರ್ಥರ ಪೂರ್ವಾಶ್ರಮದ ಇನ್ನೊಂದು ಹೆಗ್ಗಳಿಕೆ ಅಂದರೆ ಇವರು ಶತಾವಧಾನಿಗಳು. ಅಪೂರ್ವವಾಗಿರ್ತಕ್ಕಂಥ ಶತಾವಧಾನ ಇವರಿಗೆ ಒಲಿದು ಬಂದಿತ್ತು ಅಂತ. 100 ಜನ ವಿದ್ವಾಂಸರು ಅವರಿಗೆ ಏಕಕಾಲಕ್ಕೆ ಪ್ರಶ್ನೆ ಕೇಳಿದರೆ 100 ಜನ ವಿದ್ವಾಂಸರಿಗೂ ಕೂಡ ಯಾವ ರೀತಿಯ ಗೊಂದಲವೂ ಇಲ್ಲದಂತೆ ಅವರವರ ಸಮಸ್ಯೆಗೆ ಏಕಕಾಲದಲ್ಲಿ ಪರಿಹಾರ ಕೊಡುತ್ತಿದ್ದಂಥ ಮಹಾನುಭಾವರು ಶತಾವಧಾನಿಗಳು ಅಂತ ಆ ಕಾಲದಲ್ಲಿ ಬಹಳ ಪ್ರಸಿದ್ಧಿ. ಇವತ್ತಿಗೂ ಅಂಥ ಶತಾವಧಾನಿಗಳಿಲ್ಲ ಅನ್ನುವುದು ನಾವು ನೋಡಬೇಕಾದಂಥದ್ದು. ಅವರು ಕಾಶಿ ಯಾತ್ರೆಗೆ ಹೋಗ್ತಾರೆ. ಕಾಶಿ ಯಾತ್ರೆಗೆ ಹೋಗಿ ಕಾಶಿಯಲ್ಲಿ ಇದ್ದಂಥ ವಿದ್ವಾಂಸರನ್ನು ತಾವು ವಾದದಲ್ಲಿ ಮಣಿಸ್ತಾರೆ. ಅಲ್ಲಿ ಶತಾವಧಾನವನ್ನು ನಡೆಸ್ಕೊಡ್ತಾರೆ. ಅಲ್ಲಿ ಕಾಶಿಯಲ್ಲಿದ್ದಂಥ ವಿದ್ವಾಂಸರೆಲ್ಲ ಸೇರಿ ಇವರಿಗೆ ಪ್ರತ್ಯರ್ಥಿ ಭಂಜನ ಅಂತ ಬಿರುದು ಕೊಡ್ತಾರೆ. ಪ್ರತ್ಯರ್ಥಿ ಭಂಜನ ಅಂತ ಬಿರುದು. ಆ ಬಿರುದನ್ನು ಪಡೆದಂಥ ಮಹಾನುಭಾವರು ತದನಂತರದಲ್ಲಿ ಇವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು. ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೆ ಇವರದೊಂದು ಪಲ್ಲಕ್ಕಿ, ಆ ಪಲ್ಲಕ್ಕಿ ಮೇಲೆ ಹೋಗೋರಂತೆ. ಸಿಂಹದ ಲಲಾಟ, ಸಿಂಹದ ಒಂದು ಹಣೆ, ಅದರ ಮೇಲೆ ಒಂದು ಗಂಟೆಯನ್ನು ಕಟ್ಟಿದ್ದರಂತೆ. ಕಾಶಿ ರಾಜ ಇವರಿಗೆ ಕೊಟ್ಟಿದ್ದ ಅದು. ಕಾಶಿಯಲ್ಲಿ ಇವರು ಗಳಿಸಿದಂಥ ವಿಜಯದ ದ್ಯೂತಕವಾಗಿ ಕಾಶಿ ರಾಜ ಸಿಂಹದ ಲಲಾಟ, ಅದರ ಮೇಲೊಂದು ಗಂಟೆಯನ್ನು ಕೊಟ್ಟಿದ್ದ. ಇವರು ಎಲ್ಲಿ ಹೋದರೂ ಕೂಡ ಘಂಟಾನಾದ, ಅಂದರೆ ಇವರು ಬರ್ತಿದ್ದಾರೆ ಅಂತಂದರೆ ಅಲ್ಲಿಗೆ ವಿಜಯದ ದುಂದುಬಿಯನ್ನು ಬೆಳಗಿಸ್ಕೊಂಡೇ ಹೋಗ್ತಾರೆ. ಇವರಿಗೆ ಸೋಲಿಲ್ಲದ ಸರದಾರರು ಅಂತ ಇನ್ನೊಂದು ಹೆಸರು ಅಂಥ ಮಹಾನುಭಾವರು. ಹಾಗಾಗಿ ಎಲ್ಲರನ್ನ ಗೆದ್ದು ಹೋಗ್ತಾರೆ ಅಂತ ಅತ್ಯಂತ ಸಾತ್ವಿಕವಾಗಿರ್ತಕ್ಕಂತಹ ಚರ್ಯೆ ಅವರದು. ಹೀಗೆ ಅವರು ಅಲ್ಲಿ ಸಂಚಾರವನ್ನು ಮಾಡ್ತಿದ್ದರಂತೆ. ಇವರಿಗೆ ಸುವರ್ಣಮಯವಾಗಿರ್ತಕ್ಕಂಥ ವೇದವ್ಯಾಸ ದೇವರನ್ನು ನಿರ್ಮಿಸಿದ ಕೀರ್ತಿಯು ಕೂಡ ಇವರಿಗೆ ಸಲ್ತದೆ. ಸುವರ್ಣಮಯವಾದ ವೇದವ್ಯಾಸ ದೇವರನ್ನು ನಿರ್ಮಿಸಿ ಅದಕ್ಕೆ ತುಲಾಭಾರ ಮಾಡ್ತಾರೆ. ಚಿನ್ನದಲ್ಲಿ ತುಲಾಭಾರ ಮಾಡ್ತಾರೆ. ತುಲಾಭಾರ ಮಾಡಿ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡ್ತಾರೆ. ಅವತ್ತಿನಿಂದ ಈ ಮಠಕ್ಕೆ ವಿದ್ಯಾಮಠ ಅಂತ ಹೆಸರಾಗ್ತದೆ. ಇವರ ನಂತರದಲ್ಲಿ ಬಂದ ಎಲ್ಲ ಸ್ವಾಮಿಗಳಿಗೂ ವಿದ್ಯಾ 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 ಅನ್ನುವಂಥ ಹೆಸರು ಅದು ಪೂರ್ವದಲ್ಲಿ ಬರ್ತದೆ. ಇವರಾದ ಮೇಲೆ ಬಂದವರು ವಿದ್ಯಾನಾಥ ತೀರ್ಥರು, ವಿದ್ಯಾಪತಿ ತೀರ್ಥರು, ವಿದ್ಯಾವಲ್ಲಭ ತೀರ್ಥರು. ಅವತ್ತಿನಿಂದ ಆ ಮಠಕ್ಕೆ ಬಂದವರಿಗೆಲ್ಲರಿಗೂ ಕೂಡ ವಿದ್ಯಾ ಅನ್ನುವಂತಹ ನಾಮ ಅವರ ಜೊತೆಗೆ ಸೇರಿ ಬರ್ತದೆ. ಇದಕ್ಕೆ ವಿದ್ಯಾಮಠ ಅಂತ. ವಿದ್ಯಾಮಠ ಯಾವಾಗ ಹೋದರೂ ವಿದ್ಯೆಯನ್ನು ಹೇಳಿಕೊಡ್ತಿದ್ರು ಅಂತ. ಅಪೂರ್ವವಾಗಿರ್ತಕ್ಕಂಥ ವಿದ್ಯೆಯನ್ನು ಎಲ್ಲರಿಗೂ ಕೂಡ
ಎಲ್ಲರಿಗೂ ಕೂಡ ವಿಶೇಷವಾಗಿ ತಿಳಿ ಹೇಳಿದಂತಹ ಮಹಾನುಭಾವರು, ವಿದ್ಯಾಮಠ ಅನ್ನುವಂತಹ ಅಪೂರ್ವವಾಗಿರ್ತಕ್ಕಂತಹ ಕೀರ್ತಿಯನ್ನು ತಮ್ಮ ಮಠಕ್ಕೆ ತಂದುಕೊಟ್ಟಂತಹ ಮಹಾನುಭಾವರವರು. ಕಡೆಗೆ ತಿರುಮಕೂಡ್ಲಲ್ಲಿ, ಇವತ್ತೇನು ತ್ರಿಮಕೂಟ ಅಂತ ಕರೀತೇವೆ, ಆ ತ್ರಿಮಕೂಟದಲ್ಲಿ ತಾವು ತಮ್ಮ ತದನಂತರದಲ್ಲಿ ಲಕ್ಷ್ಮೀನಾಥ ತೀರ್ಥರು ಅನ್ನುವವರಿಗೆ ಆಶ್ರಮವನ್ನು ಕೊಡ್ತಾರೆ. ಸನ್ಯಾಸಾಶ್ರಮವನ್ನು ಕೊಟ್ಟು ತಾವು ತ್ರಿಮಕೂಟದಲ್ಲಿ ವೃಂದಾವನಸ್ಥರಾಗ್ತಾರೆ. ಶ್ರೀನಾಥ ತೀರ್ಥರ ಕೀರ್ತಿ ಅವೆರಡರಲ್ಲಿ ನಾವು ವಿಶೇಷ ನೋಡ್ಬೋದು. ಯಾಕೆಂದರೆ ಒಂದು ಮಠ ಅಂದರೆ ಮಠದಲ್ಲಿ ಪಾಕಶಾಲೆ ಎಷ್ಟು ಅವಶ್ಯಕವೋ ಅದಕ್ಕಿಂತ ಹೆಚ್ಚು ಅವಶ್ಯಕ ಪಾಠಶಾಲೆ. ಮಠ ಅಂದರೆ ಪಾಠ ಇರಬೇಕು ಅಂತ. ಅದು ಮಠ ಚಾತಾದಿ ನಿಲಯ ಅಂತಲೇ ಇದೆ. ಅದು ಸಂಚಾರಿ ವಿಶ್ವವಿದ್ಯಾನಿಲಯ ಅಂತ ಕರೀತಾರೆ ಮಠವನ್ನು. ಯಾವಾಗ ಹೋದರೂ ಮಠದಲ್ಲಿ ಪಾಠಕ್ಕೆ ಅವಕಾಶ ಇರಬೇಕು. ಪಾಠಕ್ಕೆ ಅವಕಾಶ ಇದ್ದರೆ ಅದನ್ನು ಮಠ ಅಂತ ಕರೀತಾರೆ. ಅದರ ಜೊತೆಗೆ ತೀರ್ಥಪ್ರಸಾದವೂ ಇರ್ತದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಹಾಗಾಗಿ ಪಾಠದ ವ್ಯವಸ್ಥೆ ಇದ್ದರೆ ಪಾಠ ಕಲಿತವ ಅದಕ್ಕೆ ಅವ ಜೀವನದಲ್ಲಿ ಮುಂದೆ ಬರ್ತಾನೆ ಅಂತ. ಅದು ವಿಶೇಷವಾಗಿ ಭಗವಂತನ ಇರುವಿಕೆ, ಭಗವಂತನ ಕುರಿತಾಗಿರ್ತಕ್ಕಂತಹ ಪ್ರಮೇಯಗಳನ್ನು ವಿಶೇಷವಾಗಿ ಮಠದಲ್ಲಿ ತಿಳಿಸಿಕೊಡ್ತಾರೆ. ಸುಮಾರು ಜನ ವಿದ್ವಾಂಸರುಗಳಿರ್ತಾರೆ, ಅವರು ಪಾಠ ಹೇಳ್ತಾರೆ. ದೊಡ್ಡ ದೊಡ್ಡ ಗ್ರಂಥಗಳು ಬಂದಾಗ ಸ್ವಾಮಿಗಳೇ ಪಾಠ ಹೇಳ್ತಾರೆ. ಇವೆಲ್ಲ ಪರಂಪರೆ ಒಂದರ್ಥದಲ್ಲಿ ಸೋಸಲೆ ವ್ಯಾಸರಾಯರ ಮಠದಲ್ಲಿ ಪ್ರಾರಂಭವಾಗಿದ್ದು ಶ್ರೀನಾಥ ತೀರ್ಥರಿಂದಲೇ. ಅಂಥ ಮಹಾನುಭಾವರು ಶ್ರೀನಾಥ ತೀರ್ಥರು. ಅವರ ಅನುಗ್ರಹ ನಮ್ಮ ಮೇಲಾಗಲಿ. ಅವರ ಅನುಗ್ರಹದಿಂದ ಅವರು ಹೇಗೆ ಸಿಂಹಲಲಾಟಕ್ಕೆ ಒಂದು ಗಂಟೆಯನ್ನು ಕಟ್ಟಿ ಕಾಶಿರಾಜನಿಂದ ಸನ್ಮಾನಿತರಾಗಿ ಆ ಘಂಟಾನಾದದಿಂದಲೇ ವಿಜಯದುಂದುಭಿಯನ್ನು ಜಗತ್ತಿನಲ್ಲಿ ಬೆಳಗಿಸಿ ತತ್ವಸಾರದ ತತ್ವವಾದದ ಜಯಘೋಷವನ್ನು ಎಲ್ಲ ಕಡೆ ಹೇಗೆ ಬೆಳಗಿದರೋ ಹಾಗೆ ನಮ್ಮಲ್ಲಿಯೂ ಕೂಡ ಆಚಾರ್ಯರ ತತ್ವಘೋಷ, ತತ್ವವಾದದ ಜಯಘೋಷ ನಮ್ಮ ಯೋಗಿತಾನುಸಾರವಾಗಿಯೂ ಕೂಡ ನಮ್ಮಲ್ಲಿ ಬೆಳಗುವಂತಾಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು.